ರಿಲೀಸ್ ಬಿಸ್ನೆಸ್ 1000 crores ಆಯಿತು, 600 crores ಆಯಿತು, ಬರೀ ಒ ಟಿ ಟಿ ರೈಟ್ಸೇ 300 crores ಆಯಿತು. ಇದೆಲ್ಲ ರೂಮರ್ಸ್ ನಡೀತಾ ಇದೆ. ಹಾಗಾದ್ರೆ ನಿಜವಾಗ್ಲೂ 1000 crores ಆಯ್ತಾ ಬಿಸ್ನೆಸ್? ಹಾಯ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟ್ರೆಂಡ್ ಟಾಕೀಸ್. ಟಾಕ್ಸಿಕ್ ಟಾಕ್ಸಿಕ್ ಟಾಕ್ಸಿಕ್, ಈ ಫೇರಿ ಟೇಲ್ ಫಾರ್ ಗ್ರೋನ್ ಅಪ್ಸ್. ತುಂಬ ಟ್ರೆಂಡಿಂಗ್ನಲ್ಲಿರೋ ಮೂವಿ. ಪ್ರೆಸೆಂಟ್ನಲ್ಲಿ ಪ್ರೀ ರಿಲೀಸ್ ಬಿಸ್ನೆಸ್ಸು 1000 crores ಆಯಿತು, 600 crores ಆಯಿತು, ಬರೀ ಒ ಟಿ ಟಿ ರೈಟ್ಸೇ 300 crores ಆಯಿತು. ಇದೆಲ್ಲ ರೂಮರ್ಸ್ ನಡೀತಾ ಇದೆ. ಹಾಗಾದರೆ ನಿಜವಾಗ್ಲೂ 1000 crores ಆಯ್ತಾ ಬಿಸ್ನೆಸ್ಸು? ತಿಳ್ಕೊಳ್ಳೋಣ. ಈ ಕಂಪ್ಲೀಟ್ ವಿಡಿಯೋ ಮಿಸ್ ಮಾಡಿದೆ ನೋಡಿ, ಕಂಪ್ಲೀಟಾಗಿ ನೋಡಿ. ಯಾವ ಸ್ಟೇಟ್ಸ್ನಲ್ಲಿ ಎಷ್ಟು ಕೋಟಿಗೆ ರೈಟ್ಸ್ ಸೇಲ್ಸ್ ಆಗಿದೆ, ಇನ್ನು ಒ ಟಿ ಟಿ ಸ್ಯಾಟಲೈಟ್ಸ್ ರೇಟ್ ಎಷ್ಟಿಗೆ ಡೀಲ್ ಆಗಿದೆ, ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋದಲ್ಲಿ ನಿಮಗೆ ತಲುಪಿಸ್ತೀನಿ. ಮಿಸ್ ಮಾಡಿದೆ, ಕಂಪ್ಲೀಟ್ ವಿಡಿಯೋ ನೋಡಿ. ಕಮಿಂಗ್ ಟು ದ ಪಾಯಿಂಟ್, ಆಲ್ರೆಡಿ ತುಂಬ ಬಜ್ ಕ್ರಿಯೇಟ್ ಆಗಿದೆ ಮೂವಿ ಬಗ್ಗೆ. ಇಂಟ್ರೊಡಕ್ಷನ್ ಟು ರಾಯಾ ಸಣ್ಣ ಗ್ಲಿಂಪ್ಸ್ ಕೊಟ್ಟಾಗೆ ಎಷ್ಟು ವ್ಯೂಸ್ ಬಂದಿದೆ, ಎಷ್ಟು ಬಜ್ ಕ್ರಿಯೇಟ್ ಆಗಿದೆ, ಆಲ್ರೆಡಿ ಎಲ್ಲರೂ ನೋಡಿದ್ದೀರಾ ಅದು ವಿಡಿಯೋ. ಗೀತು ಮೋಹನ್ ದಾಸ್ ಅವರ ಡೈರೆಕ್ಷನಲ್ಲಿ KVN ಪ್ರೊಡಕ್ಷನ್ ನಿರ್ಮಾಣ ಆಗ್ತಿರೋ ಈ ಮೂವಿ ಅರೌಂಡ್ 250 crores ಬಜೆಟ್ ಅಂತ ಹೇಳ್ಬೋದು. ಆದರೆ ಆಲ್ರೆಡಿ ಪ್ರೀ ರಿಲೀಸ್ ಬಿಸ್ನೆಸ್ 1000 crores ರೀಚ್ ಆಗಿದೆ ಅಂತ ರೂಮರ್ಸ್ ಬರ್ತಾ ಇದೆ. ನಿಜವಾಗ್ಲೂ ಅಷ್ಟಾಗಿದೆಯಾ? ಇನ್ನು ಒ ಟಿ ಟಿ ರೈಟ್ಸ್ 300 crores ಅರೌಂಡ್ ಸೇಲ್ ಆಗಿದೆ ಅಂತ ರೂಮರ್ಸ್ ಎಲ್ಲ ಕಡೆ ಸ್ಪ್ರೆಡ್ ಆಗ್ತಿದೆ. ಕಮಿಂಗ್ ಟು ದ ಮೇನ್ ಪಾಯಿಂಟ್ಸ್, ಸ್ಟೇಟ್ ವೈಸ್ ನೋಡೋದಾದರೆ ಆಂಧ್ರ ಪ್ರದೇಶ ಆ್ಯಂಡ್ ತೆಲಂಗಾಣ ದಿಲ್ ರಾಜು ಮಾಲೀಕತ್ವದ ಶ್ರೀ ವೆಂಕಟೇಶ್ವರ ಕ್ರಿಯೇಷನ್ಸ್ ಅವರ ಪಾಲಾಗಿದೆ ಡಿಸ್ಟ್ರಿಬ್ಯೂಷನ್ ರೈಟ್ಸು. ಅರೌಂಡ್ 120 crores ಇರ್ತಾರೆ, ನಾಟ್ ಅಫಿಷಿಯಲಿ. ಆ್ಯಂಡ್ ಇನ್ ಕೇರಳ ಆ್ಯಂಡ್ ತಮಿಳುನಾಡು ವಿಷಯಕ್ಕೆ ಬರೋದಾದರೆ, ಕೇರಳದಲ್ಲಿ ದಲ್ಕಿರ್ ಸಲ್ಮಾನ್ ಮಾಲೀಕತ್ವದ ಸಂಸ್ಥೆ ಈ ಡಿಸ್ಟ್ರಿಬ್ಯೂಷನ್ ರೈಟ್ಸ್ ಪಡ್ಕೋಬೋದು ಅಂತ ಮಾಹಿತಿ ಇದೆ, ನಾಟ್ ಅಫಿಷಿಯಲಿ ಕನ್ಫರ್ಮ್ಡ್. ಆ್ಯಂಡ್ ಇನ್ ತಮಿಳುನಾಡಿನಲ್ಲಿ ಸನ್ ಪಿಕ್ಚರ್ಸ್ ಈ ಡಿಸ್ಟ್ರಿಬ್ಯೂಷನ್ ರೈಟ್ಸ್ ಪಡ್ಕೋಬೋದು. ಎಷ್ಟು ಅಂತ ಇನ್ನೂ ಮಾಹಿತಿ ಇಲ್ಲ. ಇನ್ನು ನಾರ್ತ್ ಇಂಡಿಯಾ ಆ್ಯಂಡ್ ನೇಪಾಲ್ ಡಿಸ್ಟ್ರಿಬ್ಯೂಷನ್ ಕಡೆ ಬಂದರೆ ಎ ಫಿಲ್ಮ್ಸ್ ಅವರ ಪಾಲಾಗಿದೆ ಡಿಸ್ಟ್ರಿಬ್ಯೂಷನ್ ರೈಟ್ಸು. ಎಷ್ಟು ಅಮೌಂಟಿಗೆ ಅಂತ ಇನ್ನೂ ಅಫಿಷಿಯಲ್ ಆಗಿ ಎಲ್ಲಿ ರಿಲೀಸ್ ಆಗಿಲ್ಲ. ಇನ್ನು ಓವರ್ಸೀಸ್ ರೈಟ್ಸ್ ಬಗ್ಗೆ ಮಾತಾಡೋದಾದರೆ, ಈ ಮಾರ್ಕೆಟ್ ಈ ಮೂವಿಗೆ ತುಂಬ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ. ಅರೌಂಡ್ 105 crores ಡಿಸ್ಟ್ರಿಬ್ಯೂಷನ್ ರೈಟ್ಸ್ ಸೋಲ್ಡ್ ಔಟ್ ಆಗಿದೆ ಅಂತ ಟ್ರೇಡ್ಸ್ ಪ್ರಕಾರ ಮಾಹಿತಿ ಬರ್ತಾ ಇದೆ, ನಾಟ್ ಅಫಿಷಿಯಲಿ. ಡಿಸ್ಟ್ರಿಬ್ಯೂಷನ್ ರೈಟ್ಸ್ ಸೋಲ್ಡ್ ಔಟ್ ಆಗಿರೋದು ಫಾರ್ಸ್ ಫಿಲ್ಮ್ಸ್ಗೆ. ಕಮಿಂಗ್ ಟು ದ ಮೇನ್ ಬಿಸ್ನೆಸ್, ಸ್ಯಾಟಲೈಟ್ಸ್ ರೈಟ್ಸ್ ಆ್ಯಂಡ್ ಒ ಟಿ ಟಿ ಬಿಸ್ನೆಸ್, ಒ ಟಿ ಟಿ ರೈಟ್ಸ್. ಸ್ಯಾಟಲೈಟ್ಸ್ ರೈಟ್ಸ್ ಎಷ್ಟಕ್ಕೆ ಆಗ್ಬೋದು, ಎಷ್ಟಕ್ಕೆ ಸೋಲ್ಡ್ ಔಟ್ ಆಗಿರ್ಬೋದು? ಟ್ರೇಡ್ಸ್ ಪ್ರಕಾರ G5ಗೆ ಅರೌಂಡ್ 70 to 80 crores ಸೋಲ್ಡ್ ಔಟ್ ಆಗಿದೆ ಅಂತ ಮಾಹಿತಿ ಇದೆ, ನಾಟ್ ಅಫಿಷಿಯಲಿ ಕನ್ಫರ್ಮ್ಡ್. ಆ್ಯಂಡ್ ಕಮಿಂಗ್ ಟು ದ ಮೇನ್ ಫ್ರೀ ರಿಲೀಸ್ ಬಿಸ್ನೆಸ್, ಒ ಟಿ ಟಿ ರೈಟ್ಸ್ ಎಷ್ಟಕ್ಕೆ ಸೋಲ್ಡ್ ಔಟ್ ಆಗಿರಬಹುದು? ಟಾಕ್ಸಿಕ್ ಮೂವಿ ಒ ಟಿ ಟಿ ರೈಟ್ಸ್ 1000 crores ಆಗಿಬಿಡ್ತಾ? ಈ ಬಜ್ ಆಲ್ರೆಡಿ ಕ್ರಿಯೇಟ್ ಆಗಿದೆ ಎಲ್ಲ ಕಡೆ. ಟ್ರೇಡ್ಸ್ ಪ್ರಕಾರ ಅಮೆಜಾನ್ ಪ್ರೈಮ್ ಆ್ಯಂಡ್ ನೆಟ್ಫ್ಲಿಕ್ಸ್ ಆ್ಯಂಡ್ G5 ಈ ಡಿಸ್ಟ್ರಿಬ್ಯೂಷನ್ ರೈಟ್ಸ್ ಪಡ್ಕೊಳ್ಳೋದ್ರಲ್ಲಿ ತುಂಬ ಮುಂದಿದೆ ಅಂತ ಮಾಹಿತಿ ಇದೆ. ಅಲ್ಲೂ ನೆಟ್ಫ್ಲಿಕ್ಸ್ ಅರೌಂಡ್ 300 crores ಈ ಡಿಸ್ಟ್ರಿಬ್ಯೂಷನ್ ರೈಟ್ಸ್ ಪಡ್ಕೊಳ್ಳೋದ್ರಲ್ಲಿ ತುಂಬ ಮುಂದಿದೆ ಅಂತ ಮಾಹಿತಿ ಇದೆ, ನಾಟ್ ಅಫಿಷಿಯಲಿ ಕನ್ಫರ್ಮ್ ರೇಟ್. ಇದೆಲ್ಲ ಮಾಹಿತಿ ಪ್ರಕಾರ ಒಟ್ಟು ಫ್ರೀ ರಿಲೀಸ್ ಬಿಸ್ನೆಸ್ ಎಷ್ಟಾಯಿತು ಹಾಗಾದರೆ? 1000 crores ರೀಚ್ ಆಗೇ ಬಿಡ್ತಾ? ಟ್ರೇಡ್ಸ್ ಪ್ರಕಾರ ಅಪ್ರಾಕ್ಸಿಮೇಟ್ ಆಗಿ ಕ್ಯಾಲ್ಕುಲೇಷನ್ ಮಾಡೋಣ. ಆಂಧ್ರ ಪ್ರದೇಶ ಆ್ಯಂಡ್ ತೆಲಂಗಾಣ 120 crores, ಆ್ಯಂಡ್ ಓವರ್ಸೀಸ್ ರೈಟ್ಸ್ 105 crores, ಒ ಟಿ ಟಿ ರೈಟ್ಸ್ 300 crores, ಸ್ಯಾಟಲೈಟ್ ರೈಟ್ಸ್ 70 crores, ಆ್ಯಂಡ್ ನಾರ್ತ್ ಇಂಡಿಯಾ 70 to 100 crores ರೇಂಜ್ನಲ್ಲಿ ಇಟ್ಕೊಳ್ಳೋಣ. ಎಲ್ಲ ಕ್ಯಾಲ್ಕುಲೇಟ್ ಮಾಡಿದ್ರು ಅರೌಂಡ್ 450 to 550 crores ಆಗಿದೆ ಫ್ರೀ ರಿಲೀಸ್ ಬಿಸ್ನೆಸ್. KVN ಅವರ ಟಾರ್ಗೆಟ್ ಬಂದು ಅರೌಂಡ್ 1000 crores ಫ್ರೀ ರಿಲೀಸ್ ಬಿಸ್ನೆಸ್ಸೇ ಮಾಡಬೇಕು ಅಂತ ಟಾರ್ಗೆಟ್ ಇಟ್ಕೊಂಡಿದ್ದಾರೆ ಅಂತ ಮಾಹಿತಿ ಇದೆ. ಹಾಗಾದರೆ ಎಷ್ಟಾಗುತ್ತೆ ಫ್ರೀ ರಿಲೀಸ್ ಬಿಸ್ನೆಸ್ಸು? ಹಾಗಾದರೆ ಈ ಮೂವಿಗೆ ಯಾಕೆ ಇಷ್ಟು ದೊಡ್ಡ ಬಿಸ್ನೆಸ್ ಆಗಿರ್ಬೋದು? ಏನೇನೆಲ್ಲ ಪಾಯಿಂಟ್ಸ್ ಬರುತ್ತೆ ಈ ಬಿಸ್ನೆಸ್ ಇಷ್ಟು ದೊಡ್ಡದಾಗಿ ಬೆಳೆಯೋಕ್ಕೆ ನೋಡೋಣ. KGF ನಂತರ ಯಶ್ ಅವರ ಯಾವುದೇ ಮೂವಿ ರಿಲೀಸ್ ಆಗಿಲ್ಲ, ಇದು ಒಂದನೇ ಪಾಯಿಂಟ್. ಆ್ಯಂಡ್ ಪ್ಯಾನ್ ಇಂಡಿಯಾ ಓವರ್ಸೀಸ್ ಸ್ಟ್ರಾಂಗ್ ಮಾರ್ಕೆಟ್. ಆಲ್ರೆಡಿ KGF ಫ್ರಾಂಚೈಸಿ ಮೂಲಕ ಯಶ್ ಅವರು ಕ್ರಿಯೇಟ್ ಮಾಡಿರೋ ಪ್ಯಾನ್ ಇಂಡಿಯಾ ಆ್ಯಂಡ್ ಓವರ್ಸೀಸ್ ಮಾರ್ಕೆಟ್ ತುಂಬ ದೊಡ್ಡದಾಗಿ ಬೆಳೆದಿದೆ, ಇದೊಂದು ಫ್ಯಾಕ್ಟರ್ ಆಗ್ಬೋದು. ಆ್ಯಂಡ್ ಪ್ರೊಡಕ್ಷನ್ ಹೌಸ್ KVN ಪ್ರೊಡಕ್ಷನ್ ತುಂಬ ದೊಡ್ಡ ಮಾರ್ಕೆಟ್ ಇದೆ. ಆ್ಯಂಡ್
ಇನ್ನೊಂದು ಇಂಟರ್ನ್ಯಾಷನಲ್ ಲೆವೆಲ್ ಮೇಕಿಂಗ್. ಆಲ್ರೆಡಿ ಟೀಸರ್ ಇಂಟ್ರೊಡಕ್ಷನ್ ಟು ರಾಯ ಮೇಕಿಂಗ್ನಲ್ಲಿ ತುಂಬ ಬಜ್ ಕ್ರಿಯೇಟ್ ಮಾಡಿತ್ತು. ಆಲ್ರೆಡಿ ವ್ಯೂಸ್ ನೋಡಿದಿರ ಎಷ್ಟು ಬಂದಿದೆ ವ್ಯೂಸ್ ಎಲ್ಲ. ಇದೊಂದು ಫ್ಯಾಕ್ಟರ್ ಆಗ್ಬೋದು. ಆ್ಯಂಡ್ ಒನ್ ಮೋರ್ ಇಂಪಾರ್ಟೆಂಟ್ ಫ್ಯಾಕ್ಟರ್, ಫ್ಯಾನ್ ಫಾಲೋಯಿಂಗ್. ಯಶ್ ಅವ್ರಿಗೆ ಕರ್ನಾಟಕದಲ್ಲಿ ಎಷ್ಟು ಫ್ಯಾನ್ ಫಾಲೋಯಿಂಗ್ ಇದೆ ಅಂತ ಎಲ್ರಿಗೂ ಆಲ್ರೆಡಿ ಗೊತ್ತು. KGF ಫ್ರಾಂಚೈಸಿ ಬಂದಮೇಲಂತೂ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ಆಲ್ರೆಡಿ ಇಂಡಿಯಾದಲ್ಲಿ ತುಂಬ ಫ್ಯಾನ್ ಫಾಲೋಯಿಂಗ್ ಉಂಟಾಗಿದೆ. ಫ್ಯಾನ್ ಪೇಜಸ್ ಇದೆ, ಫ್ಯಾನ್ ಫಾಲೋಯಿಂಗ್ ಮಾತ್ರ ಕ್ರೇಜಿ ಎಲ್ಲ ಕಡೆ. ಇದೊಂದು ತುಂಬ ಇಂಪಾರ್ಟೆಂಟ್ ಫ್ಯಾಕ್ಟರ್ ಆಗ್ಬೋದು. ಇವತ್ತು ನಾ ಕೊಟ್ಟಿರೋ ಮಾಹಿತಿ ನಾಟ್ ಅಫಿಷಿಯಲಿ ಕನ್ಫರ್ಮ್, ಟ್ರೇಡ್ಸ್ಗಳ ಪ್ರಕಾರ ನಾವು ಮಾಹಿತಿ ಕೊಟ್ಟಿದ್ದೀನಿ ನಿಮಗೆ. ಹಾಗಾದರೆ ನಿಮ್ಮ ಅನಿಸಿಕೆ ಏನು? 1000 crores ಮಾಡುತ್ತಾ? ಆಫ್ಟರ್ ದಿ ರಿಲೀಸ್ 2000 crores ಕ್ರಾಸ್ ಮಾಡುತ್ತಾ? ನನ್ನ ಪ್ರಕಾರ ಕಂಟೆಂಟ್ ಸ್ಟ್ರಾಂಗ್ ಇದ್ದರೆ ಖಂಡಿತ 2000 crores ಕ್ರಾಸ್ ಮಾಡೇ ಮಾಡುತ್ತೆ. ನಿಮ್ಮ ಒಪಿನಿಯನ್ ಏನು? ಕಮೆಂಟ್ ಮಾಡಿ. ಹಾಗೆ ಇದೇ ಥರ ಒಳ್ಳೊಳ್ಳೆ ಕಂಟೆಂಟ್ಸ್, ಟ್ರೆಂಡಿಂಗ್ನಲ್ಲಿರೋ ಕಂಟೆಂಟ್ಸ್ ನಿಮ್ಮ ಮುಂದೆ ತರ್ತಾ ಇರ್ತೀನಿ. ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಬಾಯ್ ಬಾಯ್.